ದ್ವಿತೀಯ PUC ರಾಜ್ಯಶಾಸ್ತ್ರ ವಿಷಯವನ್ನು ಓದ್ತಿರುವಂಥ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ದ್ವಿತೀಯ PUC ರಾಜ್ಯಶಾಸ್ತ್ರ ವಿಷಯಕ್ಕೆ ಪಠ್ಯಕ್ರಮಕ್ಕೆ ಬಂದಾಗ ಅಧ್ಯಾಯ 1 ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆ. ಈ ಅಧ್ಯಾಯದಲ್ಲಿ ನಾವೇನು ಮೊದಲ ಒಂದು ಭಾಗ ಕಾಣ್ತೀವಿ 1935ರ ಭಾರತ ಸರ್ಕಾರದ ಕಾಯ್ದೆ. ಈ ಒಂದು ಕಾಯ್ದೆಯನ್ನು ತರಲಿಕ್ಕೆ ಮುಖ್ಯವಾದ ಕಾರಣ 1919ರ ಕಾಯ್ದೆ ವಿಫಲವಾಗಿದ್ದು. ಆನಂತರದಲ್ಲಿ ಸೈಮನ್ ಕಮಿಷನರ್ನ ಬ್ರಿಟಿಷ್ ಸರ್ಕಾರ ನೇಮಕ ಮಾಡುತ್ತೆ. ಆ ಬ್ರಿಟಿಷ್ ಸರ್ಕಾರ ನೇಮಕ ಮಾಡಿದಂಥ ಸೈಮನ್ ಆಯೋಗ ಒಂದು ವರದಿಯನ್ನು ನೀಡುತ್ತೆ. ಆ ವರದಿಯನ್ನು ಕುರಿತು ಒಂದು ದೊಡ್ಡ ಮೇಲಿನ ಸಮ್ಮೇಳನಗಳಲ್ಲಿ ಚರ್ಚೆ ಮಾಡಿ ಶ್ವೇತಪತ್ರವನ್ನು ಹೊರಡಿಸಲಾಗುತ್ತೆ. ಆ ಶ್ವೇತಪತ್ರವನ್ನು ಹೊರಡಿಸಿದ ನಂತರದಲ್ಲಿ ಅದರ ಆಧಾರದಲ್ಲಿ 1935ರ ಕಾಯ್ದೆ ಬರುತ್ತೆ. ಈ ಒಂದು ಕಾಯ್ದೆಯಲ್ಲಿ ಮುಖ್ಯವಾಗಿ 6 ಅಂಶಗಳನ್ನು ನಾವು ಕಾಣ್ತೇವೆ. ಆ ಕಾಯ್ದೆಯ ಮುಖ್ಯ ಅಂಶಗಳು, ಆ 6 ಮುಖ್ಯ ಅಂಶಗಳು ಅಂತಂದರೆ, ಮೊದಲನೆಯದಾಗಿ ಸಂಯುಕ್ತ ಪದ್ಧತಿ, ಹಾಗೆ ಎರಡನೇದಾಗಿ ಅಧಿಕಾರ ವಿಭಜನೆ, ಮೂರನೇದಾಗಿ ಕೇಂದ್ರದಲ್ಲಿ ದ್ವಿಸರ್ಕಾರ ಪದ್ಧತಿ, ಹಾಗೆ ನಾಲ್ಕನೇದಾಗಿ ಶಾಸಕಾಂಗ, ಹಾಗೆ ಐದನೇದಾಗಿ ನ್ಯಾಯಾಲಯ ಅಂದರೆ ಫೆಡರಲ್ ನ್ಯಾಯಾಲಯ ಅಂತ ನಾವು ಕರಿತೇವೆ, ಹಾಗೆ ಆರನೇದಾಗಿ ಪ್ರಾಂತೀಯ ಸ್ವಾಯತ್ತತೆ. ನೋಡಿ, ಈ 6 ಅಂಶಗಳೇನಿದೆ ಇವುಗಳು ಈ ಕಾಯ್ದೆಯ ಬಹಳ ಮುಖ್ಯವಾದಂಥ ಅಂಶಗಳಾಗಿರ್ತವೆ. ಇವುಗಳ ಬಗ್ಗೆ ಸಂಪೂರ್ಣವಾದಂಥ ಒಂದು ವಿವರವನ್ನು ಒಳಗೊಂಡಂಥ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಅದನ್ನು ನೋಡುವ ಮೂಲಕ 1935ರ ಕಾಯ್ದೆಯ ಬಗ್ಗೆ ಹೆಚ್ಚಿನ ವಿವರಗಳನ್ನ ತಿಳ್ಕೊಬೋದು ಅಂತ ಹೇಳ್ತಾ ನಮಸ್ಕಾರ.